ನಮಸ್ಕಾರ. ಒಂದೊಳ್ಳೆ ಯೋಚನೆಗೆ ಪ್ರೇರಣೆಯಾಗುವಂಥ ಒಂದೊಳ್ಳೆ ಮಾತಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಒಬ್ಬ ಝೆನ್ ಗುರು ಅವನ ಶಿಷ್ಯನನ್ನ ದಿನಾಗ್ಲೂ ಮಾತಾಡಿಸ್ತಾ ಇದ್ನಂತೆ. ಅವನ ಜ್ಞಾನ ಎಷ್ಟರ ಮಟ್ಟಿಗಿದೆ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ. ಶಿಷ್ಯ ಆ ಝೆನ್ ಗುರುವನ್ನ ಒಮ್ಮೆ ಕೇಳಿದ್ನಂತೆ, ನನಗೆ ಜ್ಞಾನೋದಯ ಯಾವಾಗ ಆಗತ್ತೆ ಅಂತ. ಆಗಬೇಕಾದಾಗ ಆಗತ್ತೆ ಅಂತ ಗುರು ಹೇಳಿದ್ನಂತೆ. ಇಲ್ಲ, ಇಂಥದ್ದೇ ಸಮಯ ಅಂತಿರ್ಬೇಕಲ್ಲ, ಒಂದಿಷ್ಟು ವರ್ಷ, ಒಂದಿಷ್ಟು ದಿನಗಳು, ತಿಂಗಳುಗಳು, ಯಾವಾಗ ನನಗೆ ಜ್ಞಾನೋದಯ ಆಗತ್ತೆ ತಿಳಿಸಿ ಅಂತ ಶಿಷ್ಯ ಕೇಳಿದ್ನಂತೆ. ಇಲ್ಲ, ಅದಕ್ಕೆಲ್ಲ ಸಮಯ ಬರಬೇಕು ಅಂತ ಗುರು ಹೇಳಿದ್ನಂತೆ. ದಿನವೂ ಕೂಡ ಆ ಶಿಷ್ಯನದ್ದು ಅದೇ ಪ್ರಶ್ನೆ, ಆ ಗುರುವಿನದ್ದು ಅದೇ ಉತ್ತರ. ಒಮ್ಮೆ ಆ ಗುರು ಹೇಳಿದ್ನಂತೆ, ಸರಿ, ನಾಳೆ ನೀನ್ ನನ್ನ ಜೊತೆ ಚಹಾ ಕುಡಿಯೋದಕ್ಕೆ ಬಾ, ಆಗ ನಾನು ನಿನ್ಗೆ ಹೇಳ್ತೀನಿ ನಿನ್ಗೆ ಯಾವಾಗ ಜ್ಞಾನೋದಯ ಆಗತ್ತೆ ಅಂತ. ಶಿಷ್ಯನಿಗೆ ತುಂಬಾ ಖುಷಿ ಆಯ್ತು. ಓಹೋ, ಈಗ ಗುರು ಕೊನೆಗೂ ನನಗೆ ಉತ್ತರ ಕೊಡ್ತಾರೆ ಅಂತ. ಮಾರನೇ ದಿನ ಗುರುವಿನ ಜೊತೆಗೆ ಚಹಾ ಕುಡಿಯೋದಕ್ಕೆ ಶಿಷ್ಯ ಗುರುವಿನ ಮನೆಗೆ ಆಗಮಿಸಿದ. ಆಗ 2 ಚಹಾ ಕಪ್ಗಳನ್ನ ಇಟ್ಟು ಗುರು ಒಂದು ಚಹಾ ಕಪ್ಪಿಗೆ ಆ ಒಂದು ಜಗ್ನಿಂದ ಚಹಾವನ್ನು ಸುರಿಯೋದಕ್ಕೆ ಪ್ರಾರಂಭ ಮಾಡದಂತೆ. 1/4 ಕಪ್ ಆಯ್ತು, ಅರ್ಧ ಕಪ್ ಆಯ್ತು, 3/4 ಕಪ್ ಆಯ್ತು. ಆ ಕಪ್ಪು ತುಂಬಿ ತುಳುಕಿ ಹರಿಯೋದಕ್ಕೆ ಶುರುವಾಯ್ತು. ಆದ್ರೆ ಗುರು ಆ ಚಹಾವನ್ನ ಬಗ್ಗಿಸೋದನ್ನ ನಿಲ್ಲಿಸಲೇ ಇಲ್ಲ. ಚಹಾ ಸುರಿದು ಹೋಗೋದಕ್ಕೆ ಶುರುವಾಯ್ತು. ಆಗ ಶಿಷ್ಯ ಕಿರ್ಚಿದ್ನಂತೆ, ಗುರುಗಳೇ, ಏನ್ ಮಾಡ್ತಿದ್ದೀರಿ ನೋಡಿ, ಚಹಾ ಸುರಿದು ಹೋಗ್ತಾ ಇದೆ, ಇನ್ನಾದ್ರೂ ನೀವು ಆ ಚಹಾ ಸುರಿಯೋದನ್ನ ನಿಲ್ಲಿಸಿ ಅಂತ. ಆಗ ಗುರು ಶಿಷ್ಯನಿಗೆ ಹೇಳಿದ್ನಂತೆ, ನಾನು ಅದನ್ನೇ ನಿನಗೆ ಹೇಳ್ತಾ ಇರೋದು, ತುಂಬಿದ ಚಹಾದ ಕಪ್ಪಿಗೆ ಇನ್ನೂ ಮತ್ತೆ ಚಹಾ ಸುರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಶಿಷ್ಯ ತಬ್ಬಿಬ್ಬಾದ್ನಂತೆ, ನೀವೇನ್ ಹೇಳ್ತಿದ್ದೀರಿ, ನನಗೆ ಅರ್ಥ ಆಗ್ಲಿಲ್ಲ ಅಂದಾಗ ಗುರು ಹೇಳಿದ್ನಂತೆ, ನಿನ್ನ ಮನಸ್ಸಿನಲ್ಲಿ ಆಗ್ಲೇ ಬೇಡದ ವಿಚಾರಗಳು 1000 ತುಂಬಿಕೊಂಡಿದೆ. ನೀನ್ ಎಲ್ಲಿಯವರೆಗೆ ನಿನ್ನ ಮನಸ್ಸನ್ನ, ತಲೆಯನ್ನ ಖಾಲಿ ಮಾಡ್ಕೊಳ್ಳೋದಿಲ್ವೋ, ಹೊಸ ವಿಚಾರಗಳು ಅಲ್ಲಿ ಬಂದು ತುಂಬೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನೀನು ಎಂದಿಗೆ ನಿನ್ನ ತಲೆಯನ್ನ ಖಾಲಿ ಮಾಡಿಕೊಂಡು ಹೊಸ ವಿಚಾರಗಳಿಗೆ ನೀನು ತೆರೆದುಕೊಳ್ತೀಯೋ, ಆಗ ನಿನಗೆ ಜ್ಞಾನೋದಯವಾಗತ್ತೆ ಅಂತ ಗುರು ಹೇಳಿದ್ರು. ಈ ಮಾತು ನಮ್ಮೆಲ್ಲರಿಗೂ ಎಷ್ಟೊಂದು ಅನ್ವಯಿಸುತ್ತೆ ಅಲ್ವಾ? ನಾವು ನಮ್ಮದೇ ಆದಂತ ಧೋರಣೆಗಳನ್ನ, ವಿಚಾರಗಳನ್ನ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡ್ಬಿಟ್ಟಿರ್ತೇವೆ. ಇದು ಹೀಗೆ ಅಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿರ್ತೇವೆ. ಅಂಥ ಸಮಯದಲ್ಲಿ ಯಾರು ಏನ್ ಹೇಳಿದ್ರು ಕೂಡ ನಮ್ಗೆ ಅರ್ಥ ಆಗೋದಿಲ್ಲ. ಡಾಕ್ಟರ್ನ ಭೇಟಿ ಮಾಡೋಕ್ ಹೋಗ್ತೀವ, ಗೂಗಲ್ನಲ್ಲಿ ಆಗ್ಲೇ ಆ ಒಂದು ಕಾಯಿಲೆ ಬಗ್ಗೆ ಮತ್ತೆ ಆ ಮೆಡಿಸಿನ್ ಬಗ್ಗೆ ವಿಚಾರಗಳನ್ನ ತಿಳ್ಕೊಂಡು ಹೋಗಿ ಡಾಕ್ಟರ್ಗೆ ಮರುಪ್ರಶ್ನೆ ಹಾಕ್ತಾ ಇರ್ತೇವೆ. ಶಾಲೆಗೆ ಹೋಗಿ ಟೀಚರ್ಸ್ನ ಮಾತಾಡ್ಸಕ್ ಹೋಗ್ತೀವಿ, ಆಗ್ಲೇ ನಾವೇ ಒಂದಿಷ್ಟು ಪ್ರಶ್ನೆಗಳನ್ನ ತಗೊಂಡು ಹೋಗಿ ಅವರನ್ನ ಕೇಳ್ತಾ ಇರ್ತೇವೆ. ಅವರು ಹೇಳೋದನ್ನ ಕೇಳಿಸ್ಕೊಳ್ಳೋದಕ್ಕೆ ನಾವು ತಯಾರೇ ಇರೋದಿಲ್ಲ. ಎಲ್ಲಿಯವರೆಗೆ ನಾವು ನಮ್ಮದೇ ವಿಚಾರಗಳಿಂದ ತುಂಬಿ ತುಳುಕ್ತಾ ಇರ್ತೇವೋ, ಮತ್ತೊಬ್ಬರ ವಿಚಾರಗಳನ್ನ ನಾವು ಕೇಳಿಸ್ಕೊಳ್ಳುವಂತ ಮನಸ್ಥಿತಿಯಲ್ಲೂ ಇರೋದಿಲ್ಲ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಕೂಡ ಆಗೋದಿಲ್ಲ. ಹೀಗಾಗಿ ಜೀವನದಲ್ಲಿ ನಾವೆಲ್ಲರೂ ಮೊದಲು ನಮ್ಮ ತಲೆಯನ್ನ, ಅಂದ್ರೆ ತಲೆ ಅನ್ನುವಂತ ಚಹಾದ ಕಪ್ಪನ್ನ ಮೊದಲು ಖಾಲಿ ಮಾಡ್ಕೋಬೇಕು. ಆಗ ಮಾತ್ರ ಬೇರೆಯವರು ಏನ್ ಹೇಳ್ತಾ ಇದ್ದಾರೆ ಅನ್ನೋ ಕಡೆ ನಮ್ಗೆ ಗಮನ ಹರಿಯತ್ತೆ. ಹೊಸ ವಿಚಾರಗಳನ್ನ ಕಲ್ತ್ಕೋತೀವಿ, ಹೊಸ ವಿಚಾರಗಳನ್ನ ತಿಳ್ಕೊತೀವಿ. ಇಂಥ ಒಂದು ಚಹಾದ ಕಪ್ಪಿನ ಕಥೆ ನನಗಂತೂ ತುಂಬಾ ಪ್ರೇರಣೆ ಕೊಡ್ತು. ನಿಮಗೂ ಆ ಪ್ರೇರಣೆಯನ್ನ ಕೊಡುತ್ತೆ ಅಂತ ಆಶಿಸ್ತೀನಿ.